ಆಕ್ಷನ್ ತಗೊಳ್ಳೋ ತಾಕತ್ತು ಇಲ್ಲ ಅನ್ನೋ ಮಾತನ್ನ ಹೇಳಿದ್ರಿ. ಹೈಕಮಾಂಡ್ ನಾಯಕರು ಆ ತಾಕತ್ತು ಇಲ್ವಾ ಸರ್? ಯಾಕೆ ಅಷ್ಟು ತಗೊಳ್ಬೇಕು ಅಂತ ನಾನು ಒತ್ತಡ ಹಾಕ್ತಾ ಇರುವಂತದ್ದು. ಇಷ್ಟರವರೆಗೆ ತಗೊಳ್ಳದಿರುವುದೇ ಇದು ಈ ಕಾರಣಕ್ಕೆ. ಬೇರೆ ಬೇರೆ ಕಾರಣ ಇರಬಹುದು. ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಅಧ್ಯಕ್ಷರ ಆಯ್ಕೆ ಆಗದ ಕಾರಣ ಅದನ್ನು ಆದ ಮೇಲೆ ಎಲ್ಲವನ್ನು ಮಾಡೋಣ ಅಂತ ಹೇಳುವಂತ ಪ್ರಯತ್ನ ಆಗಿರಬಹುದು. ಈಗ 1 ತಿಂಗಳಾಯ್ತು. 1 ತಿಂಗಳಲ್ಲಿ ಒಂದು 25 ಹೇಳಿಕೆಗಳು 1 ಡಜನ್ ಜನಗಳಿಂದ ಬಂದಿದೆ ನಮ್ಮ ಪಕ್ಷದ ಮೇಲೆ. ಆದ ಕಾರಣ ಇನ್ನು ಇದನ್ನು ಹರಿಬಿಟ್ರೆ ಆ ಡಜನ್ 2 ಡಜನ್ 3 ಡಜನ್ ಆಗಿ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ. ಆ ಡಜನ್ ಗಟ್ಟಲೆ ನಾಯಕರಿಗೆ ಕೇಂದ್ರದ ಕೆಲ ಬಿಜೆಪಿ ನಾಯಕರ ಬೆಂಬಲ ಇರೋದೇ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಅಸಹಾಯಕರಾಗಿದ್ದಾರೆ. ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೇಳಿಕೆಗಳಿಂದ ಅಲ್ಲದೆ ನೀವು ಇದನ್ನೇ ಕೇಳ್ತಾ ಇದ್ದೀರಲ್ರಿ. ನಾನು ಹೇಳಿದ್ರಲ್ಲಿ ನೀವು ಅರ್ಥ ಮಾಡಿಕೊಳ್ಳಿದ್ರೆ ನಾನೇನ್ ಮಾಡಕ್ಕಾಗಲ್ಲ. ಹೇಳ್ತಾ ಇದ್ರಿ. ಆಮೇಲೆ ಇನ್ನೊಂದು ಡಿಕ್ಟೇಟರ್ ಆಟಿಟ್ಯೂಡ್ ಅಂತ ಹೇಳಿದ್ರಿ. ಯಾರು ಸರ್ ಡಿಕ್ಟೇಟರ್ಶಿಪ್ ಮಾಡ್ತಾರೆ ಪಕ್ಷದಲ್ಲಿ? ಯಾವುದು? ಡಿಕ್ಟೇಟರ್ ಇಂದಿರಾ ಗಾಂಧಿ ಅವರು ಡಿಕ್ಟೇಟರ್ ಆಟಿಟ್ಯೂಡ್ ಇಂದ ಈ ರೀತಿ ಆಯ್ತು. ಅದು ನಮ್ದಲ್ಲಿ ಬರಬಾರ್ದು ಅಂತ ಹೇಳಿದ್ದಷ್ಟೇ. ನಾನು ಯಾರು ಮಾಡಿದಾರಂತಲ್ಲ. ಧನ್ಯವಾದಗಳು. ಈ ಪದ್ಧತಿ ಹಿಂದೇನು ಇತ್ತು ಸರ್. ಯಡಿಯೂರಪ್ಪ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲೂ ಕೂಡ ಅನೇಕ ನಾಯಕರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಅಭಿಪ್ರಾಯವನ್ನು ಹೊರ ಹಾಕಿದ್ರು. ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ರು. ಸರ್, ನಾನೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ, ನಾನೇ ಅಧ್ಯಕ್ಷ ಆಗಿದ್ದಾಗ ಕಾರ್ಯಾಚರಣೆ ಮಾಡಿದ್ದೇನೆ ಅಂತ ಹೇಳಿದಲ್ಲ. ಮತ್ತೆ ಆ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಈಗ ಯತ್ನಾಳ್ ಅವರು ಮನೆ ಹೇಳಿದ್ರು ಸರ್, 40,000 ಕೋಟಿ ಕೋವಿಡ್ ಹಗರಣ ಆಗಿದೆ, ಎಲ್ಲ ಜಾತಕಗಳ ಹತ್ರ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸರ್, ನಾನ್ ನಿಮ್ಮಲ್ಲಿ ಹೇಳ್ತಾ ಇರುವಂತದ್ದು ಇದು ಎಲ್ಲಿ ಹೇಳಬೇಕಾ ಅಲ್ಲಿ ಹೇಳದ ಕಾರಣ, ಎಲ್ಲಿ ಆಗಬೇಕಿತ್ತು ಅಲ್ಲಿ ಆಗದ ಕಾರಣ. ಇವರು ಹೇಳುವುದು ಸರಿಯಲ್ಲ ಅಂತ ಹೇಳುವುದನ್ನೇ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಮತ್ತೆ ಅದನ್ನು ಪದೇ ಪದೇ ಎಲ್ಲಿ ಅದಕ್ಕೆ ಉಲ್ಲೇಖ ಆಗುತ್ತೆ. ಅಲ್ಲಿ ಸರ್, ತಾವು ರಾಜ್ಯಾಧ್ಯಕ್ಷರಾಗಿದ್ದಾಗ ಅವತ್ತು ಯಾರ ಮುಲಾಜು ಇಲ್ಲದೆ ಆ ಕ್ರಮ ತಗೊಂಡ್ರೆ, ಅವತ್ತು ನಿಮ್ ಜೊತೆಗೆ ಎಲ್ಲರೂ ಕೂಡ ಇದ್ದಿದ್ರಿಂದ ಆ ಕ್ರಮವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಯ್ತು. ಇಲ್ಲ ಬಿಜೆಪಿ ಇಲ್ಲ, ನೀವು ಹೇಳಿದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಸರ್. ಆಗ್ಲೂ ಕೂಡ ನಾನು ಜನಾರ್ದನ್ ರೆಡ್ಡಿಯಲ್ಲಿ ಈ ರೀತಿ ಆಗಿದೆ ಅಂತ ನಾನು ಕೇಂದ್ರಕ್ಕೆ ತಕ್ಷಣ ತಿಳಿಸಿದೆ. ರಾಜನಾಥ್ ಸಿಂಗ್, ಸುಧಾನ್ಜಿ ಇಶ್ಯೂ ನೋಟಿಸ್ ಟು ಹಿಮ್ ಅಂಡ್ ಟೇಕ್ ಆಕ್ಷನ್ ಅಂತ ಹೇಳಿದ್ರು. ನಾನು ಯಡಿಯೂರಪ್ಪರಲ್ಲಿ ಕೇಳಿರಲಿಲ್ಲ. ಯಡಿಯೂರಪ್ಪರು ನನಗೆ ವಿರೋಧ ಮಾಡಿದ್ರು. ಲೆಫ್ಟ್ ಅಂಡ್ ರೈಟ್ ತಗೊಂಡ್ರು ಅವರು. ಅವತ್ತು ಯಾಕಪ್ಪ ನಿನ್ಗೆ ಸರ್ಕಾರ ಹೋಗೋದು ಇಷ್ಟ ಇಲ್ವಾ, ಸರ್ಕಾರ ಬೀಳ್ಬೇಕಂತ ಹೇಳುವಂತ ಮಾತನ್ನು ಕೂಡ ಯಡಿಯೂರಪ್ಪರ ಅವತ್ತು ಕೇಳಿದ್ದಾರೆ. ಅಲ್ಲ, ಅವತ್ತು ನಿಮಗೆ ರಾಷ್ಟ್ರೀಯ ನಾಯಕರು ಸಪೋರ್ಟ್ ಮಾಡಿದ್ರು. ಇವತ್ತು ಆ ಪರಿಸ್ಥಿತಿ ಇದೆಯಾ ಗೊತ್ತಿಲ್ಲ ನನಗೆ. ನಾನೀಗ ಅಧ್ಯಕ್ಷನ ಸ್ಥಾನದಲ್ಲಿಲ್ಲ. ಸರ್ ಹೇಳಿ ಸರ್, ನಾನು ಹೇಳುವಂತದ್ದು ಇಷ್ಟೇ. ನಾನೀಗ 2 ಬಾರಿ ಹೇಳಿದೆ, ನೀವು ಅರ್ಥೈಸಿಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ರಾಜನಾಥ್ ಸಿಂಗ್ ಅಲ್ಲಿ ಕೇಳಿ ನಾನು ನೋಟಿಸ್ ಇಶ್ಯೂ ಮಾಡುವಂತ ಪ್ರಯತ್ನ ಮಾಡಿದೆ. ಆದ ಕಾರಣ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂತ ಆಗ್ರಹ ನಂದು. ಅಂದ್ರೆ ಕೇಂದ್ರಕ್ಕೆ ಸರಿಯಾಗಿ ಕನ್ವೀನಿಯಂಟ್ ಮಾಡ್ತಾ ಇಲ್ಲ ಅಂತ ಸರ್. ಇಲ್ಲಿ ರಾಜ್ಯ ನಾಯಕರು ಕೇಂದ್ರ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನೀವೇ ಜಾಸ್ತಿ ಅವ್ರ ಜೊತೆ ಸಂಪರ್ಕದಲ್ಲಿ ಇರುವರು. ಸದಾನಂದ ಗೌಡರು ಒಬ್ಬ ಸೀನಿಯರ್ ಲೀಡರು, ಇಷ್ಟೆಲ್ಲ ಪಕ್ಷದ ಬಗ್ಗೆ ಕಾಳಜಿ ಮತ್ತೆ ಪಕ್ಷ ಅಶಿಸ್ತಿನಿಂದ ಹೋಗ್ತಾ ಇದೇನೋ, ಎಲ್ಲ ಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ. ನಿಮ್ಮ ಭಾವನೆ ಈ ಅಶಿಸ್ತಾಗ್ತಾ ಇರತಕ್ಕಂತ ವಿಚಾರದ ಹಿನ್ನೆಲೆಯಲ್ಲಿ ಅಷ್ಟೇನೋ, ಅಥವಾ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕನ ಆಯ್ಕೆಗೂ ನಿಮ್ದೇನಾದ್ರು? ಖಂಡಿತವಾಗಿಲ್ಲ. ನೋಡಿ, ನಾನು NDA ಪಾರ್ಟ್ನರ್ ನಮ್ಮ ಇವರು JDSನವರು ಮಾಡಿದಾಗಲೂ ಕೂಡ ನಮ್ಮನ್ನೊಮ್ಮೆ ಕೂತ್ಕೊಳಿಸಿ ಸರಿ ಮಾಡುವಂತದ್ದನ್ನು ಮಾಡಿ, ನೀವು ತಗೊಂಡ ತೀರ್ಮಾನಕ್ಕೆ ನನ್ನ ವಿರೋಧ ಇಲ್ಲ ಅಂತ ಹೇಳುವಂತದ್ದನ್ನು ಹೇಳಿದ್ದೀನಿ. ಇವತ್ತು ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಆಯ್ಕೆಯಲ್ಲಿ ಕೂಡ ಕೇಂದ್ರದ ವರಿಷ್ಠರು ಅದನ್ನೆಲ್ಲ ಮಾಡಿದ್ದಕ್ಕೆ ನಮ್ಮ ಪೂರ್ತಿ ಸಹಮತ ಇದೆ. ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಧನ್ಯವಾದಗಳು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.